ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಯುದ್ಧದಿಂದ ದೇಶದಲ್ಲಿ ಉಂಟಾಗಿರೋ LPG ಗ್ಯಾಸ್ ಅಭಾವದ ನಡುವೆ ರಾಜ್ಯದಲ್ಲಿ ಹೋಟೆಲ್ನವರು ಸೌದೆ ಒಲೆಗಳ ಮೊರೆ ಹೋಗುವಂತಾಗಿದೆ. ಆದರೆ ಇದರಿಂದ ಚಿಕ್ಕಬಳ್ಳಾಪುರದಲ್ಲಿ ಇತ್ತ ಸೌದೆಗೂ ಭಾರಿ ಡಿಮ್ಯಾಂಡ್ ಬಂದಂತಾಗಿದ್ದು ಹೋಟೆಲ್ನವರಿಗೆ ಸೌದೆಗಿಂತ ಗ್ಯಾಸ್ ಬೆಲೆಯೇ ಪರವಾಗಿಲ್ವಲ್ಲ ಎನ್ನುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನು ಬಳಸಲಾಗ್ತಾ ಇದ್ದು ಇಷ್ಟು ದಿನ 1 ಟನ್ ಸೌದೆ ಬೆಲೆ 4,000 ರೂಪಾಯಿ ಇದ್ದು ಈಗ 8,000 ರೂಪಾಯಿ ಕೇಳ್ತಾ ಇದ್ದಾರಂತೆ. ಯಾಕೆ ರೇಟ್ ಜಾಸ್ತಿ ಆಯಿತು ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಸೌದೆ ಸಿಗ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ, ಚಿಕ್ಕಬಳ್ಳಾಪುರ ಜೈನ್ ಹಾಸ್ಪಿಟಲ್ ಅಪೋಸಿಟ್ಟು ಹೋಟೆಲ್ ಆಂಧ್ರ ಮೆಸ್ ಅಂತ. ನಮಗೆ LPG ಸಿಲಿಂಡರ್ ಇಲ್ದಿರ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೌದೆ ಎಲ್ಲೂ ಸಿಗ್ತಾ ಇಲ್ಲ. ಮರಗಳು ಹಾಯ್ಕೊಂಡು ಅಲ್ಲಿ ಎತ್ಕೊಂಡ್ಬಂದು ಕಟ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಗ್ರಾಹಕರಿಗೆ ಒಳ್ಳೆ ಅಡುಗೆ ಕೊಡಬೇಕಂದ್ರೆ LPG ಸಿಲಿಂಡರ್ ಬೇಕಾಗುತ್ತೆ, ಅವಶ್ಯಕತೆ ಜಾಸ್ತಿ ಇದೆ. ನಾವು ಇವತ್ತು ತುಂಬ ಒದ್ದಾಡ್ತಾ ಇದ್ದೀವಿ. ಏನಂತೂ ಮಾಡೋಕ್ಕೆ ನಮ್ಗೆ ಏನೊಂದು ತೋಚ್ತಾ ಇಲ್ಲ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ಸಿಗ್ತಾಯಿತ್ತು, ಇದ್ದಕ್ಕಿದ್ದಾಗ ದಿಢೀರ್ನ ಯುದ್ಧ ಆಗ್ತಿದೆ ಅಂದ್ಬಿಟ್ಟು ತುಂಬ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಾವು ಏನು ಮಾಡಬೇಕು ಅಂತ ನಮ್ಗೆ ದಿಕ್ಕು ತೋಚ್ತಾ ಇಲ್ಲ. ಗ್ರಾಹಕರು ಊಟ ಅಂತ ಬರ್ತಾರೆ, ಅವ್ರು ಊಟ ಬಡಿಸ್ಬೇಕು ಅಂದರೆ ನಾವು ಏನೋ ಒಂದು ಕಷ್ಟ ಬಿದ್ದು ರೆಡಿ ಕೊಡಬೇಕಾಗುತ್ತೆ. ಒಲೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀವಿ. ದಯವಿಟ್ಟು LPG ಸಿಲಿಂಡರ್ನ ಅವಕಾಶ ಮಾಡಿಕೊಡ್ಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್. LPG ತಗೊಂಡ್ಬಂದಾಗ ಡೈಲಿ ನಮ್ಗೆ 2-3 ಬೇಕಾಗಿತ್ತು. ಈಗ ದಿಢೀರ್ ನಿಂತೋಗಿದ್ದಕ್ಕೆ ನಮ್ಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದೇ ದಯವಿಟ್ಟು ಇದ್ರ ಬಗ್ಗೆ ಸರ್. ಸೌದೆ ಮೊದಲು 4,000 ಇತ್ತು, ಇವಾಗ 8,000 ಆಗಿಬಿಟ್ಟಿದೆ. ಸೌದೆ ತರೋಕ್ಕೂ ತುಂಬ ಕಷ್ಟ ಆಗಿಬಿಟ್ಟಿದೆ. ನಮ್ಗೆ LPG ಸಿಲಿಂಡರ್ ಅವಶ್ಯಕತೆ ಜಾಸ್ತಿ ಇತ್ತು ಸರ್. ತುಂಬ ಈಸಿ ಆಗ್ತಿದೆ ಸರ್. ಸ್ಟವ್ಗಳಲ್ಲಿ ಮಾಡ್ತಿದ್ವಿ, ಈಗ ಒಲೆಯಲ್ಲಿ ಮಾಡ್ಬೇಕಂತ ತುಂಬ ಕಷ್ಟ ಇದೆ. ಆದರೂ ಗ್ರಾಹಕರಿಗೆ ಕೊಡಬೇಕಂತ ನಾವು ಓದಾಡ್ತಾ ಇದ್ದೀವಿ ಸರ್. ಸರ್, ಖಂಡಿತ ದಯವಿಟ್ಟು ಬೇಗನೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರ. ತುಂಬ ಓದಾಡ್ತಾ ಇದ್ವಿ. ಈ ಸೆಕೆಯಲ್ಲಿ ಬಿಸಿಲಿಗೆ LPG ಸಿಲಿಂಡರ್ ಇಲ್ದಿರ ತುಂಬ ಕಷ್ಟ ಆಗ್ತಿದೆ. ಸೌದೆ ಬೇರೆ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರ್. ತುಂಬ ಡಿಮ್ಯಾಂಡ್ ಆಗಿದೆ ಸರ್. 8,000 ಆಗಿದೆ ಸರ್. 4,000 ಇದ್ದು ಸೌದೆ 1 ಟನ್ನಿಗೆ 8,000 ಆಗಿದೆ. ನಾವು ಅಲ್ಲಿ ತೊಗೊಂಬಂದು ಕಟ್ ಮಾಡಿಕೊಂಡು ಕೆಲಸ ಮಾಡ್ತಿದ್ವಿ ಸರ್. LPG ಸಿಲಿಂಡರ್ ತುಂಬ ಉಳಿತಿತ್ತು. ಈಗ ಸೌದೆ ಇರೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಸರ್. ಸೌದೆನೇ ಸಿಗ್ತಾ ಇಲ್ಲ ಸರ್. ಮಿಲ್ಲಲ್ಲಿ ಹೋದರೆ ಸೌದೆ ಕೊಡಲ್ಲ ಅಂತಾರೆ ಸರ್. ಅಲ್ಲಿ ತೊಗೊಂಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ಇನ್ನು ಅದೇ ರೀತಿ ದೇಶದಲ್ಲಿ ಉಂಟಾಗಿರೋ LPG ಅಭಾವದ ನಡುವೆ ಆಟೋ ಚಾಲಕರಿಗೆ ಇದರ ಬಿಸಿ ತಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ ದರ ದಿನದಿಂದ ದಿನಕ್ಕೆ ಭಾರಿ ಏರಿಕೆ ಆಗ್ತಾ ಇದ್ದು ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಳೆದ 12 ದಿನಗಳಿಂದ ಲೀಟರ್ಗೆ 59 ರೂಪಾಯಿ ಇದ್ದ ಆಟೋ ಗ್ಯಾಸ್ ದರ ಇಂದು 79 ರೂಪಾಯಿ ಆಗಿದೆ. ಇದರಿಂದ ಆಟೋ ಗ್ಯಾಸ್ ಬಂಕ್ಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋ ಚಾಲಕರು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1,500 ಆಟೋ ಚಾಲಕರಿದ್ದಾರೆ, ಆಟೋಗಳಿದ್ದಾವೆ ಸರ್. ಏನಾಗಿದೆ ಹೇಳಿದ್ರಲ್ಲ, ನಮ್ಮ ಆಟೋ ಚಾಲಕರು ಹೇಳಿದಂಗೆ ಅವ್ರು ದುಡಿಯೋದು ಇವಾಗ ಎಕ್ಸಾಂಪಲ್ 500 ರೂಪಾಯಿ ದುಡಿಬೇಕಾದ್ರೇ ಕಷ್ಟ ಇದೆ. ಇವತ್ತು 500 ರೂಪಾಯಿ ದುಡಿದಾಗ ಸಂಸಾರಕ್ಕೇನೋ ಎಲ್ಲರೂ ಕಮಿಟ್ಮೆಂಟಲ್ಲೇ ಇದ್ದಾರೆ. ಇವಾಗ ಗ್ಯಾಸ್ ದರ ಏಕಾಏಕಿ KGಗೆ ನೀನು 30 ರೂಪಾಯಿ ಜಾಸ್ತಿ ಮಾಡಿದಾಗ ದಿನಕ್ಕೆ ಪ್ರತಿಯೊಬ್ಬ ಚಾಲಕ ಏನಿಲ್ಲ ಅಂತಂದರೂ 8ರಿಂದ 10 kg ಇದು ಮಾಡ್ತಾನೆ. ಅವನಿಗೆ 300ರಿಂದ 500 ರೂಪಾಯಿ ಹೊರೆ ಆಗ್ತಾಯಿದೆ. ಅವ್ನು ಸಂಪಾದನೆ ಮಾಡಿರೋದ್ರಲ್ಲಿ 500 ರೂಪಾಯಿ ಎಕ್ಸ್ಟ್ರಾ ಆಗ್ತಾಯಿದೆ. ನಾವು ಪ್ಯಾಸೆಂಜರ್ ಹತ್ರ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅದನ್ನು ಕೇಳಬೇಕಾದ್ರೆ ನಮಗೆ RTO ಆಗಲಿ ಮತ್ತು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದು ಅದರಲ್ಲಿ ರೈಸ್ ಮಾಡಿದ್ರೆ ಮಾತ್ರ ನಾವಿಲ್ಲಿ ಕೇಳ್ಬೋದು. ಇಲ್ಲಾಂದರೆ ನಾವು ಏಕಾಏಕಿ ಕೇಳಿದಾಗ ನಮ್ಮೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಇದು ಮಾಡ್ತಾರೆ. ಇದರಿಂದ ಎಲ್ಲ ನಮ್ಮ ಆಟೋ ಚಾಲಕರಿಗೆ ಕುಟುಂಬಗಳಿಗಂತೂ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸರ್ಕಾರದಲ್ಲಿ ನಾವು ಮನವಿ. ಇನ್ನು ಆಟೋ ಚಾಲಕರ ಸಂಘ ಪ್ರತಿಭಟನೆ ನಡೆಸಿದ ನಂತರ ಉಪ ತಹಸೀಲ್ದಾರ್ ನರೇಂದ್ರ ಸ್ವಾಮಿಗೆ ಮನವಿ ಪತ್ರ ನೀಡಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ದರ ಇಳಿಕೆ ಮಾಡಿಸುವಂತೆ ಒತ್ತಾಯಿಸಿದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.